ನಮಸ್ಕಾರ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ರಿಸಲ್ಟ್ ಯಾವಾಗ ಬರಬಹುದು, ಹಾಗೇನೇ ಒಂದು ವೇಳೆ ನಿಮ್ಮ ರಿಸಲ್ಟ್ ಬಂದ ಮೇಲೆ ನೀವು ಸೆಲೆಕ್ಟ್ ಆದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಹಾಗಾಗಿ ನೀವು ಎಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸ್ಕೊಳ್ಬೇಕು ಅನ್ನೋದನ್ನ ನಾನು ಡೀಟೇಲ್ ಆಗಿ ನನ್ನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಹೋಗಿ ಆ ವಿಡಿಯೋನ ಹೋಗಿ ನೋಡಿಲ್ಲ, ಪ್ಲೀಸ್ ಹೋಗಿ ನೋಡಿ. ಹಾಗೇನೆ ಇನ್ನು ಕೆಲವರಿಗೆ ಡೌಟ್ ಇದೆ, ನಾನು ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಮೇಡಮ್ ಪ್ಲೀಸ್ ಹೇಳಿ ಅಂತ ಹೇಳ್ತಾರೆ. ನಾನು ನಿಮಗೋಸ್ಕರ ಜೆನ್ಯೂನ್ ಆಗಿರುವಂತ ಅಪ್ಡೇಟ್ ಅನ್ನೇ ತರ್ತೀನಿ. ಹಾಗೇನೆ ನಾನು ರಿಸಲ್ಟ್ ಅನ್ನ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಮೂಲಕ ಒಂದು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಅದು ಕೂಡ 2 ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ಆ ವಿಡಿಯೋನ ಹೋಗಿ ನೋಡಿ. ಒಂದ್ ವೇಳೆ ಆ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ಕೂಡ ನೀವು ನನಗೆ ಮೆಸೇಜ್ ಮಾಡಬಹುದು, ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀನಿ ಫ್ರೆಂಡ್ಸ್. ಹಾಗೆ ನಿಮ್ಮ ರಿಸಲ್ಟ್ ವಿಷಯ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿನೇ ಅಂತ ಹೇಳ್ಬೋದು. ಹೌದು, ಮಾರ್ಚ್ ಫಸ್ಟ್ ವೀಕ್ ಅಂತಾನೆ ಹೇಳ್ತಾ ಇದ್ದಾರೆ. ಸೊ ನೋಡಿ, ಅವರು ಡೈಲಿ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕ್ಲಿಯರ್ ಆಗಿರುವಂತ ಅಪ್ಡೇಟ್ ಅನ್ನ ನಮಗೂ ಕೂಡ ಇನ್ನೂ ಕೊಡ್ತಾ ಇಲ್ಲ. ಯಾಕೆ ಈ ವರ್ಷ GDS ಪೋಸ್ಟ್ ಆಫೀಸ್ ರಿಸಲ್ಟ್ ಇಷ್ಟೊಂದು ಲೇಟ್ ಆಗ್ತಾ ಇದೆ ಅಂತ ನಮಗೂ ಕೂಡ ಪ್ರಶ್ನೆ ಆಗಿದೆ ಫ್ರೆಂಡ್ಸ್. ಹೋದ್ ಸಾರಿ ನೋಡಿದ್ರೆ ರಿಸಲ್ಟ್ ತುಂಬಾ ಬೇಗನೆ ಬಂದಿತ್ತು. ಸೊ ಅದೇ ಒಂದು ಅಸ್ಯೂಮ್ ನಲ್ಲಿ ನಿಮ್ಗೆ ಈ ಸಾರಿ ಕೂಡ ರಿಸಲ್ಟ್ ಬರುತ್ತೆ ಅಂತ ಎಲ್ಲ ಚಾನೆಲ್ಗಳಿಗೂ ಆದ್ರೆ ಅಪ್ಡೇಟ್ ಇನ್ನೂವರೆಗೂ ಆಫಿಷಿಯಲ್ ವೆಬ್ಸೈಟ್ ಕಡೆಯಿಂದ ಏನೂ ಬಂದಿಲ್ಲ ಫ್ರೆಂಡ್ಸ್. ಕೇವಲ ಅವರು ಎಕ್ಸ್ಪೆಕ್ಟೆಡ್ ಆಗಿ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ಮಾರ್ಚ್ ಫಸ್ಟ್ ವೀಕ್ ಅಂತ ಹೇಳಿ. ಸೊ ನೀವು ಮಾರ್ಚ್ 5 ಅಂತ ಇಟ್ಕೊಳ್ಬಹುದು, ಮಾರ್ಚ್ 10 ಅಂತ ಇಟ್ಕೊಳ್ಬಹುದು. ಸೊ ನೀವು ಮಾರ್ಚ್ ಫಸ್ಟ್ ವೀಕ್ ಅಂತಾನೆ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಗಳು ನಂಗೆ ಕೇಳ್ತಾ ಇದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಮೇಡಮ್ ಅಂತ ಹೇಳಿ. ನಾನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾನು ನಿಮಗೆ ಆಫಿಷಿಯಲ್ ವೆಬ್ಸೈಟ್ ನಿಂದ ಬಂದ ನೋಟಿಫಿಕೇಶನ್ ಆಧಾರದ ಮೇಲೆ ಹೇಳಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಷಯವಾಗಿ ಮಾತಾಡಬೇಕು ಅಂತ ಅಂದ್ರೆ ಒನ್ ಟೈಮ್ ಆಫ್ ವೆರಿಫಿಕೇಶನ್ ಅಷ್ಟೇ ಇರುತ್ತೆ ಫ್ರೆಂಡ್ಸ್. ಹೌದು, ಸೊ ನಿನ್ನೆ ನಾನು ವೆರಿಫಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ, ಹಾಗೆ ಒಂದ್ ವೇಳೆ ನೀವು ಸೆಲೆಕ್ಟ್ ಆದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ನೀವು ಎಲ್ಲಿ ಹೋಗಿ ಮಾಡಿಸ್ಕೊಳ್ಬೇಕು, ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿವೆ ಅಂತ ಹೇಳಿ ನಿನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಆ ವಿಡಿಯೋನ ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ಹೋಗಿ ಆ ವಿಡಿಯೋನ ನೋಡಿ. ನಾನು ಯಾಕೆ ಹೇಳ್ತೀನಿ, ಮೆಸೇಜ್ ಬಾಕ್ಸ್ ನಲ್ಲಿ ಕೇಳುವಂತ ಪ್ರತಿ ಪ್ರಶ್ನೆ ವಿಡಿಯೋ ಕೂಡ ನಾನು ನಿಮಗೋಸ್ಕರ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಜೆನ್ಯೂನ್ ಅಪ್ಡೇಟ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಹೋಗಿ ನೋಡಿಲ್ಲ ಪ್ಲೀಸ್ ಆ ವಿಡಿಯೋನ ಹೋಗಿ ನೋಡಿ. ಒನ್ ಟೈಪ್ ಆಫ್ ವೆರಿಫಿಕೇಶನ್ ಅಂತ ವರ್ಷ ವೆರಿಫಿಕೇಶನ್ ಮಾಡುವ ವೆರಿಫಿಕೇಶನ್ ಅನ್ನ ಮಾಡಿದ್ರು ಅಂತ ಅಂದ್ರೆ ಒಂದ್ ಸಾರಿ ನೀವು ಸೆಲೆಕ್ಟ್ ಆದ್ಮೇಲೆ ವೆರಿಫಿಕೇಶನ್ಗೋಸ್ಕರ ನಿಮ್ಗೆ ಒಂದು ಮೇಲ್ ಬರುತ್ತೆ. ನೀವು ಯಾವ ಒಂದು ಜಿಮೇಲ್ ಐಡಿಯನ್ನ ಕೊಟ್ಟಿದ್ದೀರಾ, ಸೊ ಅದ್ರ ಮೇಲೇನೆ ನಿಮಗೆ ಒಂದು ಮೇಲ್ ಬರುತ್ತೆ. ನೀವು ಈ ಒಂದು ಡಿವಿಷನ್ಗೆ ಬಂದು ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ ಅಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನಲ್ಲಿ ನೀವು ಸೆಲೆಕ್ಟ್ ಆದ್ರೆ ಅಲ್ಲೇ ನಿಮಗೆ ಡಿವಿಷನ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಯಾವ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಸೊ ಅಲ್ಲಿ ಹೋಗಿ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಒನ್ ಟೈಪ್ ಆಫ್ ವೆರಿಫಿಕೇಶನ್ ಅಷ್ಟೇ ಇದೆ. ಸೊ ಹಿಂದಿನ ವರ್ಷ ತುಂಬಾ ಪ್ರಾಬ್ಲಮ್ ಆಗಿತ್ತು. ಒಂದ್ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾಗುತ್ತೆ, ಫಸ್ಟ್ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಾಗ ಸೆಲೆಕ್ಟ್ ಆಗಿರ್ತಾರೆ, ಇನ್ನು ಸೆಕೆಂಡ್ ಟೈಮ್ ಮಾಡುವಾಗ ಕೆಲವೊಂದು ಎರರ್ ಬಂದ್ಬಿಟ್ಟು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಈ ವರ್ಷ ಅವರು ನಿಮಗೆ ಸಹಾಯವಾಗಲಿ ಅಂತ ಹೇಳಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ರಿಸಲ್ಟ್ ಇನ್ನೂ ಬಂದಿಲ್ಲ. ನಾನು ಇದೇ ಚಾನೆಲ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ಆದ್ರೆ ಅದಕ್ಕೆ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ದೀರಾ, ನಾನು ಜಾಬ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಇವತ್ತೇ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳೆಲ್ಲ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಯಾವೆಲ್ಲ ಡಾಕ್ಯುಮೆಂಟ್ಗಳು ಇಂಪಾರ್ಟೆಂಟ್ ಆಗಿವೆ ಅಂತ ಹೇಳಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೆಡಿಕಲ್ ಸರ್ಟಿಫಿಕೇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಹೌದು, ಮೆಡಿಕಲ್ ಸರ್ಟಿಫಿಕೇಟ್ ಪ್ರತಿಯೊಬ್ಬರ ಕಡೆ ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಹೋಗಿರ್ತೀರಾ, ಸೊ ಅವರೆಲ್ಲರ ಕಡೆನೂ ಮೆಡಿಕಲ್ ಸರ್ಟಿಫಿಕೇಟ್ ಇರಲೇಬೇಕು ಫ್ರೆಂಡ್ಸ್. ಇನ್ನು ಪ್ಲಸ್ ಪಾಯಿಂಟ್ ಅಂತ ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಪೋಸ್ಟ್ಗೆ ಯಾರು ಅಪ್ಲೈ ಮಾಡಿದ್ದೀರಾ, ಸೊ ಅವ್ರಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಷ್ಟೇ ಕೇಳಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು, ಮತ್ತೆ ಅಲ್ಲಿರುವಂಥ ಲ್ಯಾಂಗ್ವೇಜ್ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದೆ ಸಾಕು ಫ್ರೆಂಡ್ಸ್. ಇದು ಅವರು ವೆರಿಫಿಕೇಶನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಕೇಳಿರೋದು. ಮತ್ತೆ ಇನ್ನೊಂದು ಅಂತ ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ ಅಥಾರಿಟಿನಲ್ಲಿ ಇರುವಂತದ್ದೇ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು. ಒಂದ್ ವೇಳೆ ನೀವು SC ST ಹಾಗೆ OBC PWD ಇಂದ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ರೆ ಒಂದ್ ವೇಳೆ PWD ಸರ್ಟಿಫಿಕೇಟ್ ಕೂಡ ನಿಮಗೆ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒರಿಜಿನಲ್ ಕಾಪಿಗಳನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಅದ್ರ ಜೊತೆಗೆ 2 ಸೆಟ್ ಆಫ್ ಜೆರಾಕ್ಸ್ ಕಾಪಿಗಳನ್ನ ಕೂಡ ಇಟ್ಕೊಳ್ಳಿ. ಮತ್ತೆ ಕ್ಲಿಯರ್ ಆಗಿರುವಂತ ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ಕೂಡ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಂತ ನಿಮಗೆ ಡಿವಿಷನ್ಗೆ ಕರೆದಾಗ ನೀವು ಅಲ್ಲಿ ಹೋಗಿ ಒನ್ ಟೈಮ್ ಆಫ್ ವೆರಿಫಿಕೇಶನ್ ಮಾಡಬೇಕು. ಎಲ್ಲ ಸರಿಯಾಗಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ಚಾನೆಲ್ನಲ್ಲಿ ನಿಮಗೆ ಜಾಬ್ ಅಪ್ಡೇಟ್ಗಳಾಗಿರ್ಬೋದು, ಯೂಟ್ಯೂಬ್ ರಿಲೇಟೆಡ್ ಅಪ್ಡೇಟ್ಗಳಾಗಿರ್ಬೋದು, ಸೊ ಎಲ್ಲ ಅಪ್ಡೇಟ್ಗಳು ಕೂಡ ಜೆನ್ಯೂನ್ ಆಗಿನೇ ಸಿಗುತ್ತೆ. ಹಾಗಾಗಿನೇ ಪೇಜ್ಗೆ ಕರೆಕ್ಟ್ ಆಗಿರಿ. ಮತ್ತು ನಿಮ್ಮ ಏನೇ ಡೌಟ್ ಇದ್ರೂ ಕೂಡ ಫ್ರೀ ಆಗಿ ನೀವು ಮೆಸೇಜ್ ಬಾಕ್ಸ್ನಲ್ಲಿ ಕೇಳ್ಬೋದು. ಅಲ್ಲಿವರೆಗೂ ಬಾಯ್.